ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತೊಂದು ಮನ್ಯಾಗ ರೆಸಿಪಿ ಮಾಡಾಕಂತೀನಿ. ಇದು ಬಿಗ್ ಬಾಸ್ ರಘು ಅವ್ರದ್ದು ರೆಸಿಪಿ. ಈಗ ಮೊನ್ನೆ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ತೆಗೆದಾರ ಅವ್ರ ಚಾನಲ್ ಒಳಗೆ ಇದನ್ನು ಮಾಡಿದ್ರು. ಪೊಟ್ಯಾಟೊ ಎಗ್ ಟ್ವಿಸ್ಟರ್ ಅಂದು. ಅದು ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ಟೇಸ್ಟ್ ನೋಡೋಣ. ಇದು ಭಾಳ ವೈರಲ್ ಆಗೈತಿ ಇದು ವಿಡಿಯೋ. ನಾವು ಮಾಡೋಣ ಬರ್ರಿ. ಅದಕ್ಕೇನು ಬೇಕಾ ಇಂಗ್ರೀಡಿಯೆಂಟ್ಸ್ ಅಂತ ನಿಮಗೆ ತೋರಿಸ್ತೀನಿ ನಾನೀಗ. ನೋಡ್ರಿ, ಇದಕ್ಕೇನು ಐಟಮ್ ಹಾಕಕ್ಕೆ ಕುಂತೀನಿ ಅಂದ್ರೆ 2 ಆಲೂ ಎಗ್ ತೊಗೊಂಬಂದಿನಿ. ಈಗ ಆಲೂನ ಫ್ರೆಂಚ್ ಫ್ರೈಸ್ ಕಟ್ ಮಾಡ್ತಾರಲ್ಲ ಆ ಟೈಪ್ ಕಟಿಂಗ್ ಮಾಡ್ತೀನಿ. ಕಟಿಂಗ್ ಮಾಡಿನ ಸಿಗ್ತೀನಿ ನಿಮ್ಗೆ. ನೋಡ್ರಿ, ಈ ಥರ ಕಟಿಂಗ್ ಮಾಡ್ಕೊಂಡೀನಿ ಫ್ರೆಂಚ್ ಫ್ರೈಸ್ ಟೈಪ್. ಪ್ಯಾನ್ ಇಟ್ಕೊಂಡಿನಿ. ಈಗ ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ. ನೋಡ್ರಿ, ಈಗ ಪ್ಯಾನ್ ಬಿಸಿ ಆಗೈತಿ, ಎಣ್ಣೆನೂ ಬಿಸಿ ಆಗೈತಿ. ಈಗ ಹಾಕೋಣ ನಿಧಾನಕ್ಕೆ. ಲೈಟಾಗಿ ಇದು ತಿರ್ಸ್ಕೊತಾ ಇರ್ಬೇಕು, ಲೈಟಾಗಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಮಟ್ಟ ಇದನ್ನು ಇದು ಮಾಡಬೇಕು. ಚೆನ್ನಾಗಿ ಕಾಣ್ತಾ ಇದೆ, ಗೋಲ್ಡನ್ ಕಲರ್ ಬರ್ತಾ ಇದೆ ಲೈಟಾಗಿ. ಇನ್ನೊಂದು 5 ಮಿನಿಟ್ಸ್ ಅಷ್ಟೇ. ಅಡುಗೆ ಮಾಡಾಕಂತಿ ಅಂತ ಕೇಳಬೇಡ್ರಿ. ನಾನು ಮನ್ಯಾಗ ಊರು ಹೋಗಿದ್ರೆ, ಹಿಂಗಾಗಿ ನಾನು ಒಬ್ಬನಾಗಿದ್ದೆ. ಈ ರೆಸಿಪಿ ಯಾರು ಟ್ರೈ ಮಾಡೋಣ ಅಂತಂದು ಟ್ರೈ ಮಾಡಂತೀನಿ. ನೀವು ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಗೋಲ್ಡನ್ ಬಂದೈತಿ. ಈಗ ತಗೊಂಬಿಡೋ ನೀವನ್ನ. ನೆಕ್ಸ್ಟ್ ಪ್ರೊಸೆಸಿಂಗ್ ತೋರಿಸ್ತೀನಿ ನಿಮಗೆ. ಗೈಸ್, ಈ ಥರ ಒಂದು ಪ್ಲೇಟಿಗೆ ಅವನ್ನ ಸೈಡ್ ಮಾಡಿದ್ದೀನಿ. ಈಗ ಮತ್ತೆ ಹಾಕೋಣ ಬನ್ನಿ. ಮತ್ತೆ ಒಂದು ಸೈಡಿಗೆ ಹಾಕ್ಬೇಕಿದ್ನ, ಪ್ಯಾನಿನ ಸೈಡಿಗೆ. ನೋಡಿ, ಪ್ಯಾನಿಂದ ಈ ಕಡೆ ಸೈಡಿಗೆ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಈ ಕಡೆ ಆ ಕಡೆ ಎಗ್ ಹಾಕೋಣ. ಈಗ ನೋಡಿ, ಎಗ್ ಹಾಕ್ಕೊಂಡಿದ್ದೀನಿ. ಒಂದು 2 ಮಿನಿಟ್ಸ್ ಸ್ವಲ್ಪ. ಈಗ ನಾವು ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೂ ಸ್ವಲ್ಪ ಹಾಕ್ಕೊಳ್ಳೋಣ. ನೆಕ್ಸ್ಟು ಲೈಟಾಗಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ, ಲೈಟಾಗಿ. ನೆಕ್ಸ್ಟ್ ಇದಾಗಿಂದ ಸ್ವಲ್ಪ ಹೆಚ್ಚಿಟ್ಟಿರುವಂಥ ಸಣ್ಣದ ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಲೈಟಾಗಿ ಮಿಕ್ಸಿಂಗ್ ಆಗಿಂದ ಈಗ ಅದನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ. ಹೇಗಾಗಿದೆ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಫೈನಲಾಗಿ ಸಕ್ಕತ್ತ ಬಂದಿದೆ. ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಬಂದಿದೆ ಅಂತ. ಸಕ್ಕತ್ತ ಬಂದಿದೆ. ಈಗ ಟೇಸ್ಟ್ ನೋಡೋಣ ಯಾವ ಥರ ಬಂದಿದೆ ಅಂತಂದು ಅಲ್ವಾ. ನೋಡಿ, ಸಕ್ಕತ್ತ ಬಂದೈತಿ. ನೋಡಿ, ಟೇಸ್ಟ್ ನೋಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಇದು ಫಸ್ಟ್ ಟೈಮ್ ಟ್ರೈ ಮಾಡಿ ನಾನು. ಸಕ್ಕತ್ತ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿರಿ, ಯಾವ ಥರ ಇತ್ತು ಅಂತಂದು ಕಮೆಂಟ್ ಮಾಡಿರಿ. ಭಾಳ ಈಸಿ. ಒಂದು 10 to 15 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಇದು ರೆಸಿಪಿ. ಪಕ್ಕ ನನಗೆ ಅಂತೂ ಭಾಳ ಇಷ್ಟ ಆಗುತ್ತೆ. ಮನ್ಯಾಗ ಊರಿಗೆ ಹೋದ್ರೆ ಅಂದ್ರೆ ಪಟ್ಟನ ಮಾಡುವಂಥ ರೆಸಿಪಿ. ಯಾವುದೇ ಈರುಳ್ಳಿ ಹಚ್ಬೇಕಿಲ್ಲ, ಉಳ್ಳಾಗಡ್ಡಿ ಹಚ್ಚಂಗಿಲ್ಲ, ಏನು ಹಚ್ಚಂಗಿಲ್ಲ. ಒಂದು ಆಲೂಗಡ್ಡೆ ಹಚ್ಬಿಟ್ರೆ ರೆಡಿ. ಓಕೆ ಬಾಯ್ಸ್, ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್.